ಹಾಯ್ ಎಲ್ಲರಿಗೂ. ಸಾರಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಎಕ್ಸಾಮ್ ನಡೀತಿದ್ದು. ಮತ್ತೆ ಇಲ್ಲಿಂದ ಕಂಟಿನ್ಯೂಸ್ ವಿಡಿಯೋ ಹಾಕಕ್ಕೆ ನಾನು ಟ್ರೈ ಮಾಡ್ತೀನಿ. ಮತ್ತೆ ಏನಿಲ್ಲ, ಇವಾಗ ಸ್ಟಾರ್ಟ್ ಮಾಡೋ ವಿಡಿಯೋ ನನ್ನೊಂದು ಸಿಂಗಲ್ ಸಣ್ಣ ರೆಸಿಪಿ ಇದೆ. ಇವತ್ತು ನಾನು ನಿಮಗೆ ತೋರಿಸಿರೋ ಸ್ವೀಟ್ ಹೆಸರು ಏನಂದ್ರೆ ಕೇಸರಿ ಬಾತ್. ಇದು ಪ್ರತಿಯೊಬ್ಬರ ಮನೆಯಲ್ಲೂ ಕಾಮನ್ ಆಗಿ ಹಬ್ಬಗಳಲ್ಲಿ ಮಾಡುತ್ತಾರೆ. ಆದ್ರೆ ನಾನು ಸ್ವಲ್ಪ ವೆರೈಟಿ ಮಾಡ್ತೀನಿ. ಅದು ಯಾವ ತರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಕೇಸರಿ ಬಾತ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಇದು ಗೋಡಂಬಿ, ಇದು ದ್ರಾಕ್ಷಿ, ತುಪ್ಪ, ಇದು ಬೊಂಬೈ ರವ, ಒಬ್ಬೊಬ್ರು ಸೂಜಿ ರವ ಅಂತಾರ, ಒಬ್ಬೊಬ್ರು ಹೋಳಿಗೆ ರವ ಅಂತಾರ. ಮತ್ತೆ ಹಂಗೆ ಹಾಕೊಂಡ್ಬಿಟ್ರಿ ಮತ್ತೆ ಟೇಸ್ಟ್ ಬರಲ್ಲ, ಕುಟ್ಟಿ ಹಾಕಬೇಕು. ಸಕ್ಕರೆ ಪೌಡ್ರ್ ಹಾಕ್ಬೋದು. ಇವಾಗ ನಿಮಗೆ ಕಾಮನ್ ಆಗಿ ಡೌಟ್ ಬರ್ತೈತೆ, ಏನಪ್ಪ ಪಾಯಸ ಮಾಡ್ತಿದ್ದಾನಂತನ ಇವನು ಹಾಲು ಹಾಕಲ್ಲ ಅಂತ. ಇಂಪಾರ್ಟೆಂಟ್ ಅದೇ ಅಲ್ಲೇ ಇರೋದು. ಕೇಸರಿ ಬಾತಾಗ ಹಾಲೇ ಹಾಕ್ಬಾರ್ದು. ಬೇಕಿದ್ರೆ ನೀವು ಯಾವ್ದನ್ನು ಹೋಟ್ಲಿಗೆ ಹೋಗಿ ಕೇಳ್ರಿ, ಅಲ್ಲಿ ಹಾಲು ಹಾಕಲ್ಲ. ಇನ್ನೊಂದು, ಕೇಸರಿ ಬಾತ್ ಮಾಡಲು ಇಂಪಾರ್ಟೆಂಟ್ ಸಾಮಗ್ರಿ ಅಂದ್ರೆ ಪ್ಯಾನ್, ಒಂದು ಸ್ಪೂನ್. ಓಕೆ, ಇವಿಲ್ಲ ಅಂದ್ರೆ ಕೇಸರಿ ಬಾತ್ ಆಗಲ್ಲ. ಬರೀ ತುಪ್ಪ, ಫಸ್ಟ್ ಗೋಡಂಬಿ ಇಲ್ಲ ದ್ರಾಕ್ಷಿ ಹಾಕ್ಬೇಕು. ಯಾಕಂದ್ರೆ ಗೋಡಂಬಿ ಇಲ್ಲ ಬಾದಾಮಿ ಹಾಕ್ಬೇಕು. ದ್ರಾಕ್ಷಿ ಯಾಕಂದ್ರೆ ಅವು ಒಂದು ಸೆಕೆಂಡ್ ಅಲ್ಲಿ ದಪ್ಪ ಆಗಿಬಿಡ್ತಾವ. ಅದಕ್ಕಾಗಿ ಫಸ್ಟ್ ಗೋಡಂಬಿ ಇಲ್ಲ ಬಾದಾಮಿಯನ್ನು ಹುರ್ಕೊಂಡ್ಬೇಕು. ನೋಡಿ ಗೈಸ್, ಈ ಕಲರ್ ಬರುವಾಗ ದ್ರಾಕ್ಷಿಯನ್ನು ಹಾಕ್ರಿ. ಎಷ್ಟೊತ್ತಾಯ್ತು ಫ್ರೈ ಆಗಕ್ಕ, ಆದ್ರೆ ದ್ರಾಕ್ಷಿಗೆ ಅಷ್ಟು ಸಮಯ ಬೇಡ. ಒಂದು ಸ್ವಲ್ಪ 2 minutes ಅಲ್ಲಿ ದ್ರಾಕ್ಷಿ ಫ್ರೈ ಆಗ್ಬಿಡ್ತಾವ ತುಪ್ಪದಾಗ. ಇವಾಗ ಗೋಡಂಬಿ ದ್ರಾಕ್ಷಿ ಎಲ್ಲ ಫ್ರೈ ಆದವು. ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಬೊಂಬೆ ರವ, ಇದನ್ನ ಫ್ರೈ ಮಾಡಬೇಕು. ಒಬ್ಬೊಬ್ರು ಫ್ರೈ ಮಾಡಲ್ಲ, ಫ್ರೈ ಮಾಡಿ ಟೇಸ್ಟ್ ನೋಡಿ, ಫ್ರೈ ಮಾಡಲಾದ್ರೆ ಟೇಸ್ಟ್ ನೋಡಿ. ಇವಾಗ ಫ್ರೈ ಮಾಡೋದು ಎಷ್ಟು ಫ್ರೈ ಮಾಡಬೇಕು, ಯಾವ ಕಲರ್ ಬರತ್ತನ ಫ್ರೈ ಮಾಡ್ಬೇಕಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಫಸ್ಟ್ ತುಪ್ಪ ನೀವು ಆದಷ್ಟು ಎಷ್ಟು ಜಾಸ್ತಿ ಹಾಕಂತೀರೋ ಅಷ್ಟು ಟೇಸ್ಟ್ ಬರುತ್ತೆ. ನೀವು ಎಷ್ಟು ರವೆ ಯೂಸ್ ಮಾಡ್ತಾ ಇದ್ದೀರಿ ಅಂತ ನಿಮ್ಮ ಗಮನ ಇರಬೇಕು. ಯಾಕಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಫ್ರೈ ಆಗ್ಬೇಕು. ಒಬ್ಬೊಬ್ಬರು ಫ್ರೈ ಮಾಡಲ್ಲ, ಆದ್ರೆ ಗೊತ್ತಲ್ಲ ಬಸರ ಸ್ಟೈಲ್ ಫ್ರೈ ಮಾಡಬೇಕು. ನೋಡಿ, ಈ ತರ ಒಂದ್ಸತಿ ಮಾಡಿ ನೋಡಿ, ಆ ಟೇಸ್ಟ್ ಬೇರೆ. ಫ್ರೆಂಡ್ಸ್, ಪ್ಲೀಸ್ ಸರ್ಪ್ರೈಸ್ ಅಂಡ್ ಲೈಕ್. ಅದು ಸರ್ಪ್ರೈಸ್ ಅಲ್ಲೋ, ಸಬ್ಸ್ಕ್ರೈಬ್ ಇಲ್ಲ. ಚೇಂಜ್ ಆಗ್ತೈತಿ, ಕಾಣ್ತೈತಾ? ಬೇಕಿದ್ರೆ ನೀವು ರೆಫರೆನ್ಸಿಗಾಗಿ ಬೇರೆ ಸೈಡಿಗೆ ಒಂದು ರಾ ರವೆ ಇರುತ್ತಲ್ಲ, ನೋಡಿ ಸೈಡಿಗೆ ಕಲರ್ ಚೇಂಜ್ ಆಗೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ನೋಡಿ ಗೈಸ್, ಈ ಕಲರ್ ಬಂದಾಗ ನೀವು ಇವಾಗ ನೆಕ್ಸ್ಟ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ಬೋದು. ಈ ಕನ್ಸಿಸ್ಟೆನ್ಸಿ ಯಾಕೆ ಗುರ್ತಿಡ್ಕೋರಿ ಅಂತ ಅಂದಿದ್ನಿ ಅಂದ್ರೆ, ನೀವು ರವೆ ಎಷ್ಟು ಹಾಕಿರಲ್ವ ಅಷ್ಟೇ ಕನ್ಸಿಸ್ಟೆನ್ಸಿಯಲ್ಲಿ ಸಕ್ಕರೆ ಹಾಕ್ಬೇಕು. ನೀವು ಯಾವ ಗ್ಲಾಸ್ ರವೆ ತಗೊಂಡಿರೋ ಅದೇ ಗ್ಲಾಸ್ಲಿಂದ 2 ಕಪ್ ಕ್ವಾಂಟಿಟಿ ಅಷ್ಟು ನೀರ್ ಹಾಕೊಳ್ಬೇಕು. ಫಸ್ಟ್ ಸಕ್ಕರೆ, ಆಮೇಲೆ ನೀರು. ನೀವು ಬೇಕಿದ್ರೆ ಹಾಲು ಹಾಕೊಳ್ಬೋದು. ನಾನು ಹಾಲು ಯೂಸ್ ಮಾಡಿಲ್ಲ. ನೋಡಿ, ಇನ್ನೊಂದು ಉರಿಯೋದ ಕಾರಣ ಏನಂದ್ರೆ
ಇವಾಗ ಕೇಸರಿ ಬಾತು ನಾನು ಕಲರ್ ಹಾಕಿಲ್ಲ, ಹಾಕ್ಬೋದು. ನಾನು ಆರ್ಟಿಫಿಷಿಯಲ್ ಕಲರ್ ಹಾಕಲ್ಲ, ಅದಕ್ಕಾಗಿ ನಾನು ಉರಿತೀನಿ. ಉರಿದ್ರೆ ಏನಂದ್ರೆ ಕೇಸರಿ ಬಾತು ಸ್ವಲ್ಪ ಹೊತ್ತಾದ್ಮೇಲೆ ಕರ್ಗಂತ ಬ್ಲ್ಯಾಕ್ ಕಲರ್ ಅಪೇರ್ ಆಗುತ್ತೆ. ನಾವು ಉರಿಯೋದ್ರಿಂದ ಆ ಬ್ಲ್ಯಾಕ್ ಕಲರ್ ಅನ್ನೋದು ಅಪೇರ್ ಆಗಲ್ಲ. ಅದರಿಂದ ನಾನು ಚೆನ್ನಾಗಿ ಉರಿತೀನಿ. ಅದನ್ನು ಹುರಿದಿರೋ ಗೋಡಂಬಿ ದ್ರಾಕ್ಷಿಯನ್ನ ಇದರಲ್ಲೇ ಹಾಕ್ತೇವೆ. ಹಿಂಡಿರೋ ಏಲಕ್ಕಿ, ಒಂದ್ 4 ಏಲಕ್ಕಿ ಹಾಕಿದ್ರೆ ಸಾಕು. ಅವಾಗ ನೋಡ್ರಿ ಅದು ನ್ಯಾಚುರಲ್ ಆಗಿ ಆರೆಂಜ್ ಕಲರ್ ಅಪೇರ್ ಆಗೈತೆ. ಹೌದಾ, ನಾನು ಯಾವ ಆರ್ಟಿಫಿಷಿಯಲ್ ಕಲರ್ನ ಹಾಕಿಲ್ಲ. ಬೇಕಿದ್ರೆ ನೀವು ಇದರಲ್ಲಿ ಬಾಳೆಹಣ್ಣು ಹಾಕೊಳ್ಬಹುದು. ಬಾಳೆಹಣ್ಣು ಹಾಕೊಂಡಿರೋದ್ಮೇಲೆ ಪಕ್ಕ ನೀವು ಕಲರ್ ಆಡ್ ಮಾಡ್ಲೇಬೇಕು. ಯಾಕಂದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಅದು ಬ್ಲ್ಯಾಕ್ ಕಲರ್ ಆಗುತ್ತೆ, ಅದು ನೋಡಕ್ಕೂ ಚೆನ್ನಾಗಿ ಅನ್ಸಲ್ಲ. ಅದಕ್ಕೆ ನಾನು ಬಾಳೆಹಣ್ಣು ಆಡ್ ಮಾಡ್ತಿಲ್ಲ. ಬಾಳೆಹಣ್ಣು ಆಡ್ ಮಾಡಿದ್ರೆ ಕಲರ್ ನೀವು ಪಕ್ಕ ಹಾಕ್ಲೇಬೇಕು. ಓಕೆನಾ? ಕನ್ಸಿಸ್ಟೆನ್ಸಿ ಬರತನ ನೀವು ಫ್ರೈ ಮಾಡ್ತಿರ್ಬೇಕು. ಒಂದ್ಮೇಲೆ ಈ ಕನ್ಸಿಸ್ಟೆನ್ಸಿ ಬಂದ್ಮೇಲೆ ಸ್ವಲ್ಪ ತುಪ್ಪ, ನೋಡಿ ಗೈಸ್, ಈ ಕನ್ಸಿಸ್ಟೆನ್ಸಿ ಬಂದ್ಮೇಲೆ ಸ್ಟವ್ ನ ಆಫ್ ಮಾಡಿ ಸ್ವಲ್ಪ ಹೊತ್ತು ಇದನ್ನ ರೆಸ್ಟ್ ಮಾಡಕ ಬಿಡ್ಬೇಕು. ಸ್ವಲ್ಪ ಹೊತ್ತು ಇದನ್ನ ರೆಸ್ಟ್ ಮಾಡಕ್ ಬಿಡ್ಬೇಕು. ಈ ನಾನ್ ಮಾಡಿದ್ದು ನಾನ್ ಟೇಸ್ಟ್ ಮಾಡಿದ್ರೆ ಸರಿ ಅನ್ಸಲ್ಲ. ಇದನ್ನ ನಮ್ಮ ಮನೆಯವ್ರಿಗೆ ಕೊಟ್ಟು ಅವ್ರು ಕೂಡ ಹೆಂಗಿದೆ ಅಂತ ಟೇಸ್ಟ್ ಮಾಡಿಸ್ತೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಇದ್ರೆ ಮಾಡ್ತಾ ಇರಿ, ತಿಂತ ಇರಿ. ನೋಡ್ರಿ ಫ್ರೆಂಡ್ಸ್, ಬಾಯ್ 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 ಬಾಯ್. ಎಲ್ಲ ಮುಗಿದ ಕೇಸರಿ ಬಾತ್ ಆಯ್ತು, ಎಲ್ಲ ಆಯ್ತು. ತಿಂದೆಯಾ? ಹೆಂಗಿದೆ? ಸಕ್ಸಸ್. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಮಾಡ್ತಾ ಇರಿ, ತಿಂತಾ ಇರಿ. ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ನಾನು ಇದೇ ತರ ನಿಮ್ಗೆ ಕಾಂಟ್ಯಾಕ್ಟ್ ಕೊಡ್ತಿರ್ತೀನಿ, ಸ್ಟೇಟ್ ಕೊಡ್ತಿರ್ತೀನಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬಸ್ಸು